ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ಸ್ನೇಹಿತರೆ, ಇವತ್ತು ನಾನು ಸಾಯಿಬಾಬಾರವರ 9 ಗುರುವಾರಗಳ ವ್ರತ ಏನಿದೆಯಲ್ಲ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಾನು ಹೇಗೆ ಆ ವ್ರತದ ಆಚರಣೆಯನ್ನು ಮಾಡಿದ್ದೆ, ಅದರಿಂದ ನನ್ನ ಜೀವನದಲ್ಲಿ ಯಾವೆಲ್ಲ ರೀತಿಯ ಪರಿವರ್ತನೆ ಆಗಿತ್ತು, ಬಾಬಾರವರ ನಂಬಿದಾಗಿನಿಂದ ಇಲ್ಲಿಯವರೆಗೂ ನನ್ನ ಪಯಣ ಇದೆಯಲ್ಲ ಅದು ಬಹಳ ಅಂದರೆ ಬಹಳ ಸುಖಕರವಾಗಿದೆ, ಶಾಂತಿ ನೆಮ್ಮದಿಯಿಂದ ಕೂಡಿದೆ. ಒಮ್ಮೆ ನಾವು ಅವರ ಶರಣದಲ್ಲಿ ಹೋದರೆ ಖಂಡಿತ ನಮ್ಮ ಜೀವನ ಯಾವ ರೀತಿ ಸುರಕ್ಷಿತ ದಡ ಸೇರುತ್ತೆ ಅನ್ನೋದಕ್ಕೆ ನಾನು ಕೂಡ ಉದಾಹರಣೆಯಾಗಿದ್ದೀನಿ, ನನ್ನ ಜೀವನ ಕೂಡ ಉದಾಹರಣೆಯಾಗಿದೆ. ಇಲ್ಲಿಯವರೆಗೂ ನಾನು ಗುರುವಿನ ಶರಣದಲ್ಲಿ ಸುರಕ್ಷಿತವಾಗಿದ್ದೀನಿ, ಮುಂದೆಯೂ ಕೂಡ ಹೀಗೆ ಆ ಗುರುವಿನ ಶರಣದಲ್ಲಿ ಸದಾ ಸುರಕ್ಷಿತವಾಗಿರ್ತೀನಿ ಅನ್ನೋದು ನನ್ನ ದೃಢವಾದ ವಿಶ್ವಾಸ. ಹಾಗೆ 9 ಗುರುವಾರಗಳ ವ್ರತದ ಬಗ್ಗೆ ನಾನು ಹಿಂದೆ ಕೂಡ ವಿಡಿಯೋನ ಮಾಡಿದ್ದೀನಿ. ಆದರೂ ಕೂಡ ಕೆಲವರು ಇನ್ನೊಂದ್ಸರಿ ಪೂಜೆ ಮಾಡಿ ತೋರಿಸಿ ಅಂತೇಳಿ ಕಮೆಂಟ್ ಹಾಕಿದ್ರು. ಹಾಗಾಗಿ ಹೊಸೊಬ್ಬರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಗುರುವಾರ ಆಗಿತ್ತಲ್ಲ, ಹಾಗಾಗಿ ಗುರುವಾರದ ಪೂಜೆಯನ್ನು ಹೇಗಿದ್ರು ನಾನು ಗುರುವಾರ ಪೂಜೆ ಮಾಡ್ತೀನಲ್ಲ ಅದನ್ನೇ ವಿಡಿಯೋ ಮಾಡಿಬಿಡಮ್ಮ ಅಂತೇಳಿ ನನ್ನ ಮಗಳ ಹತ್ರ ಹೇಳಿ ವಿಡಿಯೋ ಮಾಡಿಸಿ ಮೊದಲನೇದಾಗಿ ತಿಳಿಸ್ಬಿಡ್ತೀನಿ. ಬಾಬಾರವರ ಪೂಜೆಯನ್ನು ಅತ್ಯಂತ ಸರಳವಾಗಿ ಮಾಡಬೇಕು. ಭಕ್ತಿ, ಶ್ರದ್ಧೆ, ಏಕಾಗ್ರತೆ, ಸಮರ್ಪಣಾ ಭಾವ ಇರಬೇಕು, ದೃಢವಾದ ವಿಶ್ವಾಸ ಇರಬೇಕು. ಆಗ ಮಾತ್ರ ಅವರು ಬೇಗನೆ ಒಲಿತಾರೆ. ಅವರಿಂದ ಫಲ ಸಿಕ್ಕ ನಂತರ ನೀವು ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಖಂಡಿತವಾಗಿ ವಿಶೇಷವಾಗಿ ಪೂಜೆ ಮಾಡೇ ಮಾಡ್ತೀರಾ. ಅದೇ ರೀತಿ ಸಮರ್ಪಣಾ ಭಾವ ಈಗ ನನ್ನದಾಗಿದೆ. ಮೊದಲಿಗೆ ನಾನು ಕೂಡ ತುಂಬ ಸರಳವಾಗಿ ಪೂಜೆ ಮಾಡ್ತಿದ್ದೆ. ನಂತರ ಅಂದರೆ ಅವರಿಂದ ನಂಗೆ ತುಂಬ ಒಳ್ಳೆಯದಾಗ್ತಾ ಹೋಯ್ತಲ್ಲ, ಅದಕ್ಕೆ ತಕ್ಕ ಹಾಗೆ ನಾನು ಕೃತಜ್ಞತಾ ಭಾವದಿಂದ ನನ್ನ ಮನಸ್ಸಿಗೆ ಎಷ್ಟು ಹಿತ ಕೊಡುತ್ತೋ ಅಷ್ಟರ ಮಟ್ಟಿಗೆ ನಾನು ಅವರನ್ನು ಪೂಜಿಸಬೇಕು ಅಂತೇಳಿ ನಾನು ಈ ಎಲ್ಲ ರೀತಿಯಲ್ಲೂ ನಾನು ಅವರನ್ನು ಪೂಜಿಸ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ 9 ಗುರುವಾರಗಳ ವ್ರತವನ್ನು ಹೇಗೆ ಶುರು ಮಾಡೋದು ಅಂದರೆ, ಒಂದು ಗುರುವಾರ ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಲ್ಲೇ. ಅಂದರೆ ಹೂವು ಅಕ್ಷತೆ ಹಿಡದೆ ಸಂಕಲ್ಪ ಮಾಡಬೇಕು ಅಂತ ಏನಿಲ್ಲ, ದೃಢವಾದ ವಿಶ್ವಾಸದಿಂದ ಮನಸ್ಸಿನಲ್ಲಿ ನಾನು ಬಾಬಾರವರ ವ್ರತವನ್ನು ಮಾಡ್ತೀನಿ ಅನ್ನುವ ಒಂದು ಸಂಕಲ್ಪ ಇದೆಯಲ್ಲ ಅದೇ ಸಾಕು. ಆ ಸಂಕಲ್ಪವೇ ನಾಳೆ ನಿಮ್ಮನ್ನು ಬೆಳಗ್ಗೆ ಖಂಡಿತ ಬೇಗ ಎಬ್ಬಿಸಿ ಆ ಪೂಜೆಯನ್ನು ಮಾಡುವಂತೆ ಮಾಡೇ ಮಾಡುತ್ತೆ. ಅದೇ ರೀತಿ ನೀವು ಗುರುವಾರದ ದಿನ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದರೆ ಒಳ್ಳೆಯದು. ಆಗಲ್ಲ ಅಂದರೆ 8 ಗಂಟೆ ಒಳಗೆ ಮಾಡ್ಕೊಳ್ಳಿ, 6 ಗಂಟೆ ಒಳಗೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸಂಜೆ ಸಮಯದಲ್ಲಿ ಒಂದು 5 ಗಂಟೆಯಿಂದ 7 ಗಂಟೆ ಒಳಗೂ ಕೂಡ ನೀವು ಈ ಪೂಜೆಯನ್ನು ಮಾಡ್ಕೊಳ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ನಿಮ್ಮ ಹತ್ರ ಮೂರ್ತಿ ಇಲ್ಲ, ಕೇವಲ ಫೋಟೋ ಇದೆ ಅಂದರೆ ಫೋಟೋವನ್ನೇ ಒಂದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಒಂದು ಮಣೆ ಹಾಕಿ ಆ ಮಣೆ ಮೇಲೆ ಫೋಟೋವನ್ನು ಇಟ್ಟು ನಿಮ್ಮ ಕೈಲಾದ ಹೂಗಳನ್ನು, ನಿಮ್ಮ ಮನೆಯಲ್ಲಿರೋ ಹೂವುಗಳೇ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಹೂವಿಲ್ಲ ಅಂದರೆ ಒಂದು ತುಳಸಿಯ ದಳವನ್ನೇ ಆದರೂ ಅವರ ಪಾದಗಳಲ್ಲಿ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಒಂದು ಕಡಲೆಕಾಳು ಇದ್ದರೆ ಕಡಲೆಕಾಳನ್ನು ನೆನೆಸಿಟ್ಕೊಂಡು ಆ ಕಡಲೆಕಾಳನ್ನು ಪೋಣಿಸಿ ಹಾರ ಮಾಡಿಕೊಂಡು ಅದನ್ನು ಕೂಡ ಹಾರದ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ಗುರುವಿಗೆ. ಹಾಗೆ ಹಸಿ ಕಡಲೆಕಾಳು, ಬಾಳೆಹಣ್ಣು, ಮಾವಿನ ಹಣ್ಣು ಈ ರೀತಿ ಕೂಡ ಬಾಬಾರವರಿಗೆ ನೀವು ನೈವೇದ್ಯ ಮಾಡ್ಬೋದು. ಹಾಗೆ ಕಡಲೆಕಾಳನ್ನು ಬೇಯಿಸಿ ಕೂಡ ಉಸುಳಿ ಕೂಡ ಮಾಡಿ ನೈವೇದ್ಯ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ ನಂತರ ಅಂದರೆ ತಿಂಡಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ಕೂಡ ನೀವು ನೈವೇದ್ಯವಾಗಿ ಗುರುವಿಗೆ ಸಮರ್ಪಣೆ ಮಾಡ್ಬೋದು. ಇದು ಯಾವುದೂ ಆಗೋದಿಲ್ಲ ಅಂದರೆ ಸಕ್ಕರೆ ಮತ್ತು ಪುಟಾಣಿಯನ್ನು ಬೆರೆಸಿ ಕೂಡ ಬಾಬಾರವರಿಗೆ ಮತ್ತು ಹಾಲನ್ನು ಇಟ್ಟು ನೀವು ಖಂಡಿತವಾಗಿಯೂ ನೈವೇದ್ಯ ಮಾಡ್ಬೋದು. ಬಾಬಾ ಅದೇ ಬೇಕು ಇದೇ ಬೇಕು ಅಂತೇಳಿ ಏನು ಅನ್ನೋದಿಲ್ಲ. ನೀವು ಗಂಜಿ ಕೂಡ ಅವರಿಗೆ ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ. ನೀವು ಅವರ ಜೊತೆ ಯಾವ ರೀತಿ ಒಂದು ಅವಿನಾಭಾವ ಸಂಪರ್ಕವನ್ನು ಹೊಂದಲಿಕ್ಕೆ ಇಷ್ಟಪಡ್ತೀರಾ ಅನ್ನುವ ಭಾವವನ್ನು ನೋಡ್ತಾರೆ. ಹಾಗೆ ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಕೊಬ್ಬರಿ ಎಣ್ಣೆ, ತುಪ್ಪವನ್ನು ಬೆರೆಸಿ 2 ದೀಪಗಳನ್ನು ಬೆಳಗಿಸಿ ಹಾಗೆ ಧೂಪ, ದೀಪ, ನೈವೇದ್ಯವನ್ನು ಕೊಟ್ಟು ಈ ರೀತಿಯಾಗಿ ಸರಳವಾಗಿ ಪೂಜೆ ಮಾಡಬೇಕು. ಹಾಗೆ ಅರ್ಚನೆಯನ್ನು ಮಾಡ್ಕೊಳ್ಬೇಕು. ನಿಮಗೆ 108 ನಾಮಗಳು ಬರೋದಿಲ್ಲ ಅಂದರೆ ಓಂ ಸಾಯಿನಾಥಾಯ ನಮಃ ಅಂತ ಹೇಳ್ಕೊಳ್ಬೋದು. ಇಲ್ಲ ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅನ್ನುವ ಸಾಯಿ ಗಾಯತ್ರಿ ಮಂತ್ರವನ್ನಾದರೂ ನೀವು ಹೇಳ್ಕೊಳ್ಬೋದು. 108 ಸಾರಿ ಹೇಳ್ಕೊಂಡು ಅರ್ಚನೆಯನ್ನು ಮಾಡಬಹುದು. ಈ ರೀತಿಯಾಗಿ ಪೂಜೆ ಇರುತ್ತೆ. ಉಪವಾಸದ ವಿಚಾರಕ್ಕೆ ಬಂದರೆ ನೀವು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಏನೂ ತಿನ್ನದ ರೀತಿಯಲ್ಲಿ ಉಪವಾಸವನ್ನು ಮಾಡ್ಬೋದು. ನೀರನ್ನು ಕುಡಿದು ಇಲ್ಲ ಹಾಲು ಹಣ್ಣನ್ನು ಸೇವನೆ ಮಾಡಿ ಮಾಡ್ಬೋದು. ನಮಗೆ ಆಗೋದಿಲ್ಲ ಅಂದರೆ ಸ್ವಲ್ಪ ಚಪಾತಿ ಆಗಿರ್ಬೋದು, ಇಲ್ಲ ಗೋಧಿ ರವೆಯ ಉಪ್ಪಿಟ್ಟಾಗಿರ್ಬೋದು ಮಾಡಿಕೊಂಡು ನೀವು ತಿನ್ಬೋದು. ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಉಪವಾಸ ಇರಬೇಕು. ಮಧ್ಯಾಹ್ನ ಒಂದು ಹೊತ್ತು ಊಟವನ್ನು ಮಾಡಿ ಕೂಡ ನೀವು ವ್ರತದ ಪಾಲನೆಯನ್ನು ಮಾಡ್ಬೋದು. ಇಲ್ಲ ಅಂದರೆ ನಾನು 3 ಹೊತ್ತು ಅನ್ನವನ್ನು ತಿನ್ನೋದಿಲ್ಲ ಇವತ್ತು ಅಂದರೆ ರಾತ್ರಿ ಕೂಡ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದು ನೀವು ಮಲಗ್ಬೋದು ಒಂದು ಹೊತ್ತು. ಎಲ್ಲದಕ್ಕಿಂತ ಬಾಬಾ ಇಷ್ಟಪಡುವ ಸೇವೆ ಅಂದರೆ ಗುರುವಾರದ ದಿನ ನೀವು ಯಾರಿಗಾದರೂ ಒಬ್ಬರಿಗೆ ಊಟವನ್ನು ಕೊಡಿಸ್ಬೇಕು. ಹಸಿದವರಿಗೆ ಅನ್ನ ನೀಡಬೇಕು. ಹಾಗೆ ನೊಂದವರಿಗೆ ಸಹಾಯ ಮಾಡಬೇಕು. ಇಲ್ಲವೇ ಪ್ರಾಣಿ ಪಕ್ಷಿಗಳಿಗೆ ಒಂದು ನಾಯಿಗೆ ರೊಟ್ಟಿ ಕೊಡೋದಾಗಿರ್ಬೋದು, ಇರುವೆಗಳಿಗೆ ಸಕ್ಕರೆ ಹಾಕೋದಾಗಿರ್ಬೋದು, ಇಲ್ಲ ಒಂದು ಪ್ರಕೃತಿಗೆ ಸೇವೆ ಅನ್ನೋ ರೀತಿಯಲ್ಲಿ ಒಂದು ಗಿಡ ನೆಡೋದಾಗಿರ್ಬೋದು. ನಿಮ್ಮಿಂದ ಒಳ್ಳೆಯ ಸೇವೆ ಆಗಲೇಬೇಕು.
ಬಾಬಾರವರಿಂದ ನಿಮಗೆ ಒಂದು ಫಲ ಸಿಗಬೇಕು ಅಂದರೆ ನೀವು ಈ ಸೇವೆಯನ್ನು ಮಾಡಬೇಕಾದ್ರೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬಾರ್ದು, ಕೆಟ್ಟ ಆಲೋಚನೆಯನ್ನು ಮಾಡಬಾರ್ದು, ಕೆಟ್ಟದನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಲ್ಲಿ ಯೋಚಿಸಬಾರ್ದು. ಇದು ಗುರುವಾರ ಅಂತ ಅಲ್ಲ, ಇಲ್ಲ 9 ವಾರ ವ್ರತ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಕೂಡ ನೀವು ಇದೇ ಸಮರ್ಪಣಾ ಭಾವದಿಂದ ಇರ್ತಾ ಹೋದರೆ ಒಂದು ಸಾರಿ ಬಾಬಾ ನಿಮ್ಮ ಕೈ ಹಿಡಿದು ಅಂದರೆ ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಎಂತಹ ಕಷ್ಟದ ಸಮಯದಲ್ಲಿ ನೀವು ಬಾಬಾ ಅಂತೇಳಿ ಒಂದು ಸಾರಿ ಅವರನ್ನು ನೆನಪು ಮಾಡ್ಕೊಂಡು ಹೋಗ್ರಿ, ಖಂಡಿತವಾಗಿ ಆ ಸಮಯದಲ್ಲಿ ನಾನು ನಿನ್ನ ಜೊತೆಗಿದ್ದೀನಿ ಭರವಸೆಯಾಗಿ ಅನ್ನೋ ರೀತಿಯಲ್ಲಿ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾರೆ, ಕಾಣಿಸ್ಕೊಳ್ತಾರೆ. ಸ್ನೇಹಿತರೆ, ಇದು ನನ್ನ ಅನುಭವ, ಹಾಗೆ ಸುಮಾರು ಜನರ ಭಕ್ತರ ಅನುಭವ ಆಗಿದೆ. ಶ್ರಮ ಬೇಕು. ಯಾವ ರೀತಿ ಶ್ರಮ ಅಂದರೆ ಒಂದು ನಂಬಿಕೆ, ಒಂದು ಭಕ್ತಿ, ಒಂದು ಶ್ರದ್ಧೆ, ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಶ್ರಮ ಇರಬೇಕು. ಆಗ ಮಾತ್ರ ಆ ಗುರುವು ದಯೆ, ಕರುಣೆ, ಪ್ರೇಮದಿಂದ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ, ಹಾಗೆ ನಮ್ಮ ಇಚ್ಛೆಗಳನ್ನು ಪರಿಪೂರ್ಣಗೊಳಿಸ್ಕೊಡ್ತಾರೆ. ಅಂತಹ ದಯಾಮಯ, ಅಂತಹ ಕರುಣಾಮಯ, ಅಂತಹ ಪ್ರೇಮಮಯಿ ಸಾಯಿಯಾಗಿದ್ದಾರೆ. ಹಾಗೆ ಈ ರೀತಿ 9 ಗುರುವಾರಗಳು ಕೂಡ ಸೇವೆ ಮಾಡಬೇಕು. 9ನೇ ಗುರುವಾರ ಯಾರಿಗಾದರೂ ಒಂದು 5 ಜನ ಮುತ್ತೈದರಿಗೆ ಕರೆದು ಅರಿಶಿನ ಕುಂಕುಮ ಕೊಟ್ಟು ಉಡಿಯನ್ನು ಕೊಡಬೇಕು. ಈ ಬಾಬಾರವರ ಪುಸ್ತಕವನ್ನು ಕೊಡಲೇಬೇಕಾ, ಇಲ್ದಿದ್ರೆ ವ್ರತ ಪೂರ್ಣ ಆಗೋದಿಲ್ಲ ಅನ್ನೋದು ಕೆಲವರ ಅನುಮಾನ. ಹಾಗೇನಿಲ್ಲ, ಪುಸ್ತಕ ಇಸ್ಕೊಳ್ತೀವಿ ಅಂದವರಿಗೆ ಕೊಡ್ಬೋದು, ಇಲ್ಲ ಅಂದರೆ ಒಂದು ಜೊತೆ ದೀಪವನ್ನಾದರೂ ಕೊಡ್ಬೋದು. ಹಣತೆ, ಮಣ್ಣಿನ ಹಣತೆ ಆಗಿರ್ಬೋದು, ಇಲ್ಲ ನಾವು ಶಕ್ತರು ಅಂದರೆ ಒಂದು ಹಿತ್ತಾಳೆಯ ಹಣತೆ ಬರ್ತಾವಲ್ವ, ಅವುಗಳನ್ನು ಕೂಡ ನೀವು ದಾನದ ರೂಪದಲ್ಲಿ ಕೊಡ್ಬೋದು. ಇಲ್ಲವೇ ಓದುವ ಮಕ್ಕಳಿಗೆ ಪೆನ್ನು, ಎಕ್ಸಸೈಜು ಕೂಡ ಕೊಡಿಸ್ಬೋದು. ಒಟ್ಟಾರೆಯಾಗಿ 9ನೇ ಗುರುವಾರ ನೀವು ಈ ರೀತಿಯಾಗಿ ಸೇವೆ ಮಾಡಬೇಕು. 9ನೇ ಗುರುವಾರ ನೀವು ಬಾಬಾರವರ ಮಂದಿರಕ್ಕೆ ಹೋಗಿ ಅಲ್ಲಿ ಅನ್ನದಾನದ ಸೇವೆ ಆಗಿರ್ಬೋದು, ಇಲ್ಲ ದುನಿಯ ಸೇವೆ ಆಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಸೇವೆ ಅಲ್ಲಿ ಇರುತ್ತಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ಬಾಬಾರವರಿಗೆ ಖಂಡಿತವಾಗಿಯೂ ಮಾಡಿಸಿ. ಪ್ರತಿ ಗುರುವಾರ 9 ಗುರುವಾರನೂ ಹೋದರೆ ತುಂಬ ಒಳ್ಳೆಯದು. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಅವ್ರ ಊರಲ್ಲಿ ದೇವಸ್ಥಾನ ಇರೋದಿಲ್ಲಲ್ಲ, ಹಾಗಾಗಿ ನೀವು 9ನೇ ಗುರುವಾರ ಬಾಬಾರವರ ಮಂದಿರ ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ಬಾಬಾರವರ ಸೇವೆಯನ್ನು ಮಾಡಿ, ನಾನು 9 ಗುರುವಾರಗಳ ವ್ರತವನ್ನು ಮಾಡಿದ್ದೀನಿ ತಂದೆ, ನಿನ್ನ ಶರಣದಲ್ಲಿ ಬಂದಿದ್ದೀನಿ, ನನ್ನ ಎಲ್ಲ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿ, ನನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಿ, ನನ್ನನ್ನು ಕೈ ಹಿಡಿದು ನಡೆಸಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿಸಿ. ಆದರೆ ಪ್ರತಿ ಗುರುವಾರ ಕೂಡ ಒಬ್ರಿಗಾದರೂ ಅನ್ನದಾನದ ಸೇವೆಯನ್ನು ಮಾಡಬೇಕು. ಪ್ರಾಣಿಗಾಗಿರ್ಬೋದು, ಪಕ್ಷಿಗಾಗಿರ್ಬೋದು, ನಿಸ್ಸಾಯಿಕರಿಗಾಗಿರ್ಬೋದು, ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಯೋಚಿಸಿ. ಬಾಬಾ ಇದಕ್ಕೆ ಬೇಗನೆ ಪ್ರಸನ್ನಗೊಳ್ಳುತ್ತಾರೆ, ನಿಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ. ಇದೇ ಗುಣವನ್ನು ಬಾಬಾ ಅವರಲ್ಲಿ ಶರಣಾದ ಭಕ್ತರಲ್ಲಿ ಖಂಡಿತವಾಗಿಯೂ ನಿರೀಕ್ಷೆ ಮಾಡೇ ಮಾಡ್ತಾರೆ. ಎಷ್ಟು ಹೂ ಮುಡಿಸ್ತೀವಿ, ಎಷ್ಟು ಥರ ನೈವೇದ್ಯ ಮಾಡ್ತೀವಿ, ಯಾವ ರೀತಿ ಪೂಜಿಸ್ತೀವಿ, ಭಜಿಸ್ತೀವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಯಾವ ರೀತಿಯ ವಿಶ್ವಾಸ ಇದೆ, ಯಾವ ರೀತಿಯ ಒಂದು ಒಳ್ಳೆಯ ಕರ್ಮದ ಉದ್ದೇಶ ಇದೆ ಅನ್ನೋದನ್ನು ತೂಗ್ತಾರೆ. ಅದರ ಆಧಾರದ ಮೇಲೆ ಆ ಗುರು ಫಲ ಕೊಡೋದು, ಅದರ ಆಧಾರದ ಮೇಲೆ ನಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ಅವರು ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸ್ತಾರೆ. ಗುರುವಿನಿಂದ ಕೊಡದೇ ಇರೋ ಸೌಭಾಗ್ಯ ಯಾವುದೂ ಇಲ್ಲ. ಆ ಗುರುವನ್ನು ನಂಬಿ ನಡೆಯಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಇಲ್ಲದ ಸೌಭಾಗ್ಯವನ್ನು ಕೂಡ ಅವರು ಕೊಟ್ಟು ಕರುಣಿಸ್ತಾರೆ. ಬಹಳ ಫಲಕಾರಿಯಾದ ವ್ರತ ಅಂತಲೇ ಹೇಳ್ಬೋದು ಈ 9 ಗುರುವಾರಗಳ ವ್ರತ. ಹಾಗಾಗಿ ನೀವು ಅತ್ಯಂತ ಸರಳವಾಗಿಯೇ ಶುರು ಮಾಡಿ. ಮೂರ್ತಿ ಇದೆ ಅಂದರೆ ಈ ರೀತಿ ಅಭಿಷೇಕ ಮಾಡಿ. ಅಂದರೆ ಪ್ರತಿ ಗುರುವಾರ ಅಂದರೆ ನಿಮ್ಮ ಕೈಲಾದರೆ ಹಾಲು, ಮೊಸರು, ಜೇನುತುಪ್ಪ ಈ ರೀತಿಯ ಸಮರ್ಪಣಾ ಭಾವದಿಂದ ಕೂಡ ನೀವು ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ಬೋದು. ಅಂದರೆ ಮೊದಲು ಸರಳವಾಗಿ ಮಾಡಿದ್ದೆ ನಾನು, ಆದರೆ ನಂತರದ ದಿನಗಳಲ್ಲಿ ಅವರು ನನ್ನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತುಂಬಿಸ್ತಾನೆ ಹೋದರು. ಅದಕ್ಕೆ ಪ್ರತಿಯಾಗಿ ನಾನು ಕೂಡ ಕೃತಜ್ಞತಾಪೂರ್ವಳಾಗಿ ಇನ್ನೂ ಹೆಚ್ಚಿನ ಸೇವೆಯನ್ನು ಅವರಿಗೆ ಮಾಡಬೇಕು, ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಅವರನ್ನು ಪೂಜಿಸಿ, ಆರಾಧಿಸಿ, ಅಲಂಕರಿಸಿ ನೋಡಬೇಕು ಅನ್ನೋ ಉತ್ಸಾಹದಲ್ಲಿ ನಾನು ಅವರನ್ನು ಈ ರೀತಿಯೆಲ್ಲ ಪೂಜಿಸ್ತಾ ಇದ್ದೀನಿ. ಸ್ನೇಹಿತರೆ, ಆ ಉತ್ಸಾಹ ನಿಮಗೂ ಕೂಡ ಬಂದ್ಬಿಡುತ್ತೆ, ಯಾಕಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನೀವು ಕೂಡ ಯಾವಾಗ ಗುರುವಾರ ಬರುತ್ತೋ, ಯಾವಾಗ ನಾನು ಬಾಬಾರವರ ಪೂಜೆ ಮಾಡ್ತೀನೋ, ಯಾವಾಗ ಬಾಬಾರವರ ಮಂದಿರಕ್ಕೆ ಹೋಗ್ತೀರೋ ಅನ್ನೋ ರೀತಿಯಲ್ಲಿ ನೀವು ಕೂಡ ಕಾಯ್ತೀರಾ. ಅಷ್ಟೊಂದು ನಿಮ್ಮ ಜೀವನದಲ್ಲಿ ಚೇಂಜಸ್, ಬದಲಾವಣೆ ಖಂಡಿತ ಬರುತ್ತೆ. ಹಾಗೆ 9 ದೀಪಗಳ ಆರತಿಯನ್ನು ನಾನು ಯಾವಾಗಲೂ ವಿಶೇಷವಾಗಿ ಮಾಡ್ತೀನಿ, ಯಾಕಂದರೆ 9 ಗುರುವಿನ ಸಂಖ್ಯೆ ಆಗಿದೆ. ನಾನು 9 ದೀಪಗಳ ಆರತಿಯನ್ನು 9 ದಿನದ ಸಂಕಲ್ಪದಲ್ಲೂ ಕೂಡ ಮಾಡ್ತೀನಿ, ಪ್ರತಿ ಗುರುವಾರ ಕೂಡ ಮಾಡ್ತೀನಿ. ಅದರ ಬಗ್ಗೆ ನಾನು ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೋ ಅವರು ಹಿಂದೆ ಹೋಗಿ ಚೆಕ್ ಮಾಡಿದರೆ ಖಂಡಿತವಾಗಿ ನಿಮಗೆ ಸಿಗುತ್ತೆ. 9 ದೀಪಗಳ ಆರತಿ ಇದೆಯಲ್ಲ, ಅದು 9 ನವವಿಧ ಭಕ್ತಿಗಳ ಸಂಕೇತವಾಗಿದೆ. ಹಾಗೆ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿಯನ್ನು, ಮನೋಬಲವನ್ನು, ಹಾಗೆ ಇಚ್ಛೆಗಳ ಈಡೇರಿಕೆಯ ಜೊತೆಗೆ ಸಮಸ್ಯೆಗಳ ಪರಿಹಾರವನ್ನು ಕೂಡ ತಂದುಕೊಡ್ತಾ ಹೋಗುತ್ತೆ. 9 ದೀಪಗಳ ಆರತಿ ಒಂದು ಚಮತ್ಕಾರವನ್ನೇ ಮಾಡುತ್ತೆ. ಈಗಾಗಲೇ ಕೆಲವರ ಜೀವನದಲ್ಲಿ ಅದು ಮಾಡಿದೆ ಅಲ್ವಾ. ಅದೇ ರೀತಿ ನೀವು 9 ದೀಪಗಳ ಆರತಿಯನ್ನು ಕೂಡ ನೀವೇನು 9 ವಾರಗಳ ವ್ರತವನ್ನು ಹಿಡಿದಿರಲ್ಲ ಆ ಸಮಯದಲ್ಲಿ ಅದು ಕೂಡ ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಆ ಆರತಿಯನ್ನು ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವು ಮೂರ್ತಿ ಇದ್ದರೆ ಅಭಿಷೇಕ ಮಾಡಿ ಪೂಜೆ ಮಾಡಿ. ನಮಗೆ ಹಾಲು, ಮೊಸರು, ತುಪ್ಪ ಇವೆಲ್ಲವನ್ನು ಅಭಿಷೇಕ ಮಾಡುವ ಶಕ್ತಿ ಇಲ್ಲ ಅನ್ನೋದಾದರೆ ಖಂಡಿತವಾಗಿಯೂ ಶುದ್ಧವಾದ ನೀರಿಗೆ ಶುದ್ಧವಾದ ಮನಸ್ಸಿನಿಂದ ಚಿಟಿಕೆ ಅರಿಶಿನವನ್ನು ಬೆರೆಸಿ, ತುಳಸಿಯ ದಳ, ಹೂವಿನ ದಳವನ್ನು ಬೆರೆಸಿ
ನೀವು ಬಾಬಾರವರಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡ್ಬೋದು. ಖಂಡಿತವಾಗಿಯೂ ನಾನು ಆ ರೀತಿ ಕೂಡ ಮಾಡ್ತೀನಿ. ಕೆಲವೊಂದು ಗುರುವಾರ ವಿಶೇಷವಾದ ದಿನಗಳಲ್ಲಿ, ಹಬ್ಬಗಳಲ್ಲಿ ನಾನು ಈ ರೀತಿ ಅಭಿಷೇಕ ಮಾಡಿದರೆ, ಕೆಲವೊಂದು ವಾರಗಳಲ್ಲಿ ನಾನು ಶುದ್ಧವಾದ ನೀರಿಗೆ ಅರಿಶಿನ ಹಾಕಿ ಅದಕ್ಕೆ ರೋಸ್ ವಾಟರ್ ಹಾಕಿ ಹಾಗೆ ಸ್ವಲ್ಪ ಗುಲಾಬಿ ದಳ ಆಗಿರ್ಬೋದು, ತುಳಸಿಯ ದಳ ಆಗಿರ್ಬೋದು ಅದಕ್ಕೆ ಬೆರೆಸಿ ನಾನು ಈ ರೀತಿಯಾಗಿ ಕೂಡ ಅಭಿಷೇಕವನ್ನು ಮಾಡ್ತೀನಿ. ಹಾಗೆ ಇವತ್ತಿನ ನೈವೇದ್ಯಕ್ಕೆ ನನ್ನ ಮಗಳು ನಾನೇ ನೈವೇದ್ಯ ಮಾಡಿಕೊಡ್ತೀನಿ ಬಾಬಾರವರಿಗೆ ಅಂತ ಹೇಳಿ ಮಾವಿನ ಹಣ್ಣಿನ ಹಲ್ವಾ ಮಾಡಿದ್ಲು, ಹಾಗೆ ಸಪಾತ್ ಪಕ್ಷ ಮಾಡಿದ್ಲು. ನಾನಿಲ್ಲಿ ಅದನ್ನೇ ನೈವೇದ್ಯ ಮಾಡಿದ್ದೀನಿ. ಹಣ್ಣು, ಕಾಯಿ, ಮಾವಿನ ಹಣ್ಣು ಈ ರೀತಿ ನೈವೇದ್ಯ ಮಾಡಿದ್ದೀನಿ. ನಿಮ್ಮ ಹತ್ರ ಏನೂ ಇಲ್ಲ ನೈವೇದ್ಯ ಮಾಡಲಿಕ್ಕೆ ಅಂದರೆ ಬೆಳಗಡಲೆ ಸಕ್ಕರೆಯನ್ನು ಕೂಡ ಬೆರೆಸಿ ನೈವೇದ್ಯ ಮಾಡ್ಬೋದು, ಹಾಲನ್ನು ನೈವೇದ್ಯ ಮಾಡ್ಬೋದು, ಶುದ್ಧವಾದ ನೀರಿಗೆ ತುಳಸಿಯ ದಳವನ್ನು ಬೆರೆಸಿ ನೈವೇದ್ಯ ಮಾಡ್ಬೋದು. ಭಗವಂತನಿಗೆ ಭಕ್ತಿ ಮುಖ್ಯ, ಶ್ರದ್ಧೆ ಮುಖ್ಯ, ಒಳ್ಳೆಯ ಉದ್ದೇಶದ ಕರ್ಮ ಮುಖ್ಯ. ಅದನ್ನು ನೋಡಿ ಅವರು ಪೂಜೆಗೆ ಫಲ ಕೊಡೋದು. ಇನ್ನು ಉಳಿದ ಸೇವೆಯೆಲ್ಲ ನಾವು ಮಾಡ್ತೀವಿ ಅಂದರೆ, ಒಂದು ಹೂ ಮೂಡಿಸ್ತೀವಿ, ದೀಪ, ಧೂಪ ಇವೆಲ್ಲವನ್ನು ಬೆಳಗ್ತೀವಿ ಅಂದರೆ ಅದೊಂದು ಸಮರ್ಪಣಾ ಭಾವದಿಂದ ಬೆಳಗ್ತೀವಿ, ಅಂದರೆ ಕೃತಜ್ಞತಾ ಭಾವದಿಂದ. ಅವರಿಂದ ನಮ್ಗೆ ಏನೆಲ್ಲ ಸಿಕ್ಕಿರತ್ತಲ್ಲ ಅದಕ್ಕೊಂದು ಕೃತಜ್ಞತೆಯ ಸಲ್ಲಿಸುವ ರೀತಿಯಲ್ಲಿ ಹೂವು, ನೈವೇದ್ಯ, ಹಣ್ಣು ಈ ರೀತಿ ಭಕ್ಷ್ಯಗಳನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ. ಆ ಭಗವಂತನೇ ನಮಗೆಲ್ಲ ಕೊಟ್ಟಿರೋದು, ಅವನ ಸೃಷ್ಟಿಯಲ್ಲೇ ನಾವಿರೋದಲ್ವ. ಅವ್ರಿಗೆ ಯಾವುದರ ಅವಶ್ಯಕತೆ ಇಲ್ಲ, ಇರೋದು ಒಂದೇ ಅವಶ್ಯಕತೆ, ತನ್ನ ಭಕ್ತ ಒಳ್ಳೆಯ ದಾರಿಯಲ್ಲಿ ಸಾಗಬೇಕು, ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ತಿಳಿದೋ ತಿಳಿಯದೆಯೋ ಮಾಡಿದ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಬೇಕು, ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಜೀವನದಲ್ಲಿ ಅವನು ಬಯಸಿದ್ದೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಅವನು ದಾರಿ ಮಾಡ್ಕೊಳ್ಬೇಕು ಅನ್ನೋದೇ ಆ ಗುರುವಿನ ಆಸೆ ಆಗಿರುತ್ತೆ. ಹಾಗಾಗಿ ಅವರ ಶರಣದಲ್ಲಿ ನಾವಿದ್ದೀವಿ ಅಂದರೆ ಅವರು ಮೊದಲು ನಮ್ಮ ಕರ್ಮವನ್ನು ಶುದ್ಧಿಗೊಳಿಸ್ತಾರೆ, ನಂತರ ಕೆಲವು ಪರೀಕ್ಷೆಗಳನ್ನು ಇಡ್ತಾರೆ, ನಂತರ ನಾವು ಬಯಸಿದ ಜೀವನವನ್ನು ನಮಗೆ ಕರುಣಿಸ್ತಾರೆ. ಯಾವುದೇ ರೀತಿ ಸಮಸ್ಯೆಗಳಿರಲಿ ಅವುಗಳನ್ನು ಪರಿಹಾರ ಮಾಡಿಕೊಡ್ತಾರೆ. ಹಾಗೆ ಯಾವುದೇ ರೀತಿ ಇಚ್ಛೆಗಳಿರಲಿ ಆ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡ್ತಾರೆ. ದೃಢವಾದ ನಂಬಿಕೆ ಇರಬೇಕು, ಸಮರ್ಪಣಾ ಭಾವ ಇರಬೇಕು. ನೀನೇ ನನಗೆಲ್ಲ ಗುರುವೆ ಅನ್ನೋ ರೀತಿಯಲ್ಲಿ ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದರೆ ಖಂಡಿತವಾಗಿಯೂ ಅವರ ಶರಣದಲ್ಲಿ ಹೋದವ್ರನ್ನ ಅವರು ಎಂದಿಗೂ ಕೂಡ ಕೈ ಬಿಟ್ಟ ದಾಖಲೆಯೇ ಇಲ್ಲ. ತನ್ನ ಭಕ್ತ ಎಂಥದ್ದೇ ಪಾಪ ಮಾಡಿರಲಿ ಆ ಪಾಪವನ್ನು ಭರಿಸ್ತಾರೆ, ಕರುಣೆಯಿಂದ ಕ್ಷಮಿಸ್ತಾರೆ, ಮತ್ತೊಮ್ಮೆ ಜೀವಿಸಲು ಅವಕಾಶವನ್ನು ಅದೃಷ್ಟದ ರೂಪದಲ್ಲಿ ಕೊಟ್ಟೇ ಕೊಡ್ತಾರೆ ಆ ಗುರುವು. ಹಾಗೆ ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿ ಅನಿಸಿದರೆ ಖಂಡಿತವಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಧೂಪಕ್ಕೆ ಈ ವಸ್ತುಗಳನ್ನು ಹಾಕಿ ಮನೆಯಲ್ಲೆಲ್ಲ ಈ ಹೊಗೆಯನ್ನು ಹಿಡಿದ್ರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವ, ಮನಸ್ಸಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ. ಈ ಪರಿಹಾರವನ್ನು ಮಾಡ್ಕೊಳ್ತಾನೆ ಹೋಗ್ಬೇಕು. ಯಾಕಂದರೆ ನಮ್ಮ ಮನೆಗೆ ಬಂದು ಹೋಗುವ ಜನರ ನಕಾರಾತ್ಮಕತೆ ಕೂಡ ನಮ್ಮ ಮನೆಯನ್ನು, ನಮ್ಮ ಮನಸ್ಸನ್ನು ಆವರಿಸಿರುತ್ತೆ. ಅದನ್ನು ನಾವು ಆವಾಗ ರಿಮೂವ್ ಮಾಡ್ತಾನೆ ಇರಬೇಕು. ಆಗ ಮಾತ್ರ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಿರಿಕಿರಿ, ಜಗಳಗಳು, ಸಮಸ್ಯೆಗಳು ಬಾಧಿಸೋದಿಲ್ಲ. 9 ಗುರುವಾರದ ವ್ರತ ಮಾಡ್ತಾ ಇದ್ದೀರಾ, ಇಲ್ಲ ದೀಪಾರಾಧನೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಸಾಯಿ ಸಚ್ಚರಿತ್ರೆಯನ್ನು ನೀವು ಪಾರಾಯಣ ಮಾಡಲೇಬೇಕು. ನಿಮ್ಮನ್ನ ಸಪ್ತ ಸಾಗರಗಳ ಆಚೆಗೆ ಸಾಗಿಸುತ್ತೇನೆ. ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ. ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ, ಪರಿಶುದ್ಧವಾದ ಭಕ್ತಿಯೊಂದೇ ಸಾಕು ಎಂದು ಬಾಬಾ ಹೇಳಿರುತ್ತಾರೆ. ಭೀಮಾಜಿ ಪಾಟೀಲ ಪುಣೆ ಜಿಲ್ಲೆಯ ಜುನ್ನರ ತಾಲೂಕಿಗೆ ಸೇರಿದ ನಾರಾಯಣಗಾವದ ಭೀಮಾಜಿ ಪಾಟೀಲರಿಗೆ ಆಗಾಗ ಎದೆನೋವು ಬರುತ್ತಿತ್ತು. ನಂತರ ಅದು ಕ್ಷಯಕ್ಕೆ ತಿರುಗಿತು. ದಿನಕ್ಕೆ ನೀವು ಒಂದು ಅಧ್ಯಾಯದಂತೆ ಓದ್ಬೋದು, ಇಲ್ಲ ಒಂದು ಪುಟದಂತಾದರೂ ಓದ್ಬೋದು, ಇಲ್ಲ ಒಂದು ಸಂಕಲ್ಪದ ರೀತಿಯಲ್ಲಿ 7 ದಿನ ಸಪ್ತಾಹದ ರೂಪದಲ್ಲಿ ಈ ಸಚ್ಚರಿತ್ರೆಯ 54 ಇಲ್ಲ 52 ಅಧ್ಯಾಯಗಳನ್ನು ಓದಿ ಸಂಪೂರ್ಣಗೊಳಿಸಬೇಕು. ಅಂದರೆ ಕೆಲವರಿಗೆ ಸಚ್ಚರಿತ್ರೆಯಲ್ಲಿ 52 ಅಧ್ಯಾಯ ಬರುತ್ತೆ, ಕೆಲವರಿಗೆ 54 ಅಧ್ಯಾಯ ಬರುತ್ತೆ. ಅವುಗಳನ್ನು ವಿಂಗಡಣೆ ಮಾಡಿಕೊಂಡು 7 ದಿನಕ್ಕೆ ಸಮನಾಗಿ ಅದನ್ನು ನೀವು ಓದಬೇಕು. ನಾನು ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಮುಂದೆ ಕೂಡ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿಡಿಯೋನ ಖಂಡಿತವಾಗಿ ಮಾಡ್ತೀನಿ. ಒಂದು ವಿಚಾರವನ್ನು ನಾನು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾರ್ಯಾರೋ ಯಾವ್ಯಾವ್ದೋ ರೀತಿಯಲ್ಲಿ ಹೇಳ್ತಾರೆ ಅಂತೇಳಿ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪ್ರಕಾರ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು ಅಂದರೆ ಅದು ಒಂದು ಭಯ ಅಲ್ಲ, ಅದು ಒಂದು ಭಕ್ತಿ ಆಗಿರಬೇಕು, ಅದೊಂದು ಶ್ರದ್ಧೆ ಆಗಿರಬೇಕು, ಅದೊಂದು ಪ್ರಾಮಾಣಿಕ ಪ್ರಯತ್ನ. ಅಂದರೆ ಶರಣಾಗತಿ ಹೊಂದೋದು ಅಂದರೆ ಆ ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸ ಇರಬೇಕು. ಆ ವಿಶ್ವಾಸದೊಂದಿಗೆ ನೀವು ದಿನನಿತ್ಯ ಅವರ ಪಾದದ ಮೇಲೆ ಒಂದು ತುಳಸಿಯ ದಳವನ್ನಿಟ್ಟು ಸಮರ್ಪಣೆಯಾದರೂ ಕೂಡ ನಿಮಗೆ ಫಲ ಖಂಡಿತವಾಗಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಸೇವೆ ಕೂಡ ಇದೇ ರೀತಿ ಸಾಗ್ತಾ ಇದೆ. ಹಾಗಾಗಿ ಯಾರೋ ಏನೇನೋ ಹೇಳ್ತಾರೆ ಅಂತೇಳಿ ಹೆದರೋದು ಬೇಡ. ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಗುರುವಾರ ಅಂದರೆ ಖಂಡಿತವಾಗಿಯೂ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಈ ರೀತಿಯಾಗಿ ನೀವು ಆಮೇಲೆ ಊಟ ಮಾಡ್ಬೋದು. ಯಾಕಂದರೆ ಕೆಲವರಿಗೆ ಮಾತ್ರೆ, ಮೆಡಿಷನ್ನು, ಇಲ್ಲ ಆರೋಗ್ಯದ ಸಮಸ್ಯೆ ಈ ರೀತಿ ಇರುತ್ತಲ್ಲ. ಹಾಗಾಗಿ ಒಟ್ಟಾರೆಯಾಗಿ ನಾವು ಮಾಡ್ತೀವಿ ಗುರುವಿನ ಸೇವೆ ಅನ್ನೋ ರೀತಿಯಲ್ಲಿ ನೀವು ಸಮರ್ಪಣೆ ಆಗಿದ್ರಲ್ಲ, ಆ ಭಾವ ಮುಖ್ಯವಾಗಿರುತ್ತೆ. ಅದಕ್ಕೆ ಖಂಡಿತವಾಗಿಯೂ ಗುರು ಪ್ರಸನ್ನರಾಗ್ತಾರೆ. ಈ ರೀತಿ ಕೂಡ ವ್ರತದ ಸೇವೆಯನ್ನು ನೀವು 9 ಗುರುವಾರಗಳ ದಿನ ಮಾಡ್ತಾ ಹೋಗ್ರಿ. 9 ಗುರುವಾರಗಳು ಅಂತ ಅಲ್ಲ, ಇಡೀ ಜೀವನ ಕೂಡ ನೀವು ಇದೇ ರೀತಿ ಸೇವೆಯನ್ನು ಮಾಡ್ಬೋದು. 9 ದೀಪಗಳ ಆರತಿಯನ್ನು ನೀವು 9 ದಿನದ ಸಂಕಲ್ಪದಲ್ಲಿ ಮಾಡ್ಬೋದು. ಈ ವಿಡಿಯೋನ ಹಾಕಿದ್ದೀನಿ, ನೀವು ಹೋಗಿ ಸರ್ಚ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಅದರಲ್ಲಿ ನಾನು ಪರಿಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ರೀತಿಯಾಗಿ ಸರಳವಾಗಿ ಬಾಬಾರವರ 9 ಗುರುವಾರಗಳ ವ್ರತವನ್ನು ಮಾಡಿ ಪುಸ್ತಕ ದಾನ ಮಾಡಬೇಕು ಅಂತಲೇ ಇಲ್ಲ, ಪುಸ್ತಕದ ಬದಲಿಗೆ ಮಕ್ಕಳಿಗೆ ಎಕ್ಸಸೈಜು, ಪೆನ್ನು, ಒಂದು ದಿನದ ಊಟವನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಹಾಗೆ 9ನೇ ಗುರುವಾರ ಈ ರೀತಿ ಮನೆಗೆ ಒಂದು 5 ಜನ ಮುತ್ತೈದೆಯರಿಗೆ, ಒಂದು 5 ಮಕ್ಕಳಿಗೆ ಕರೆದು ಸೇವೆಯನ್ನು ಯಥಾಭಕ್ತಿ, ಯಥಾಶ್ರದ್ಧಾ, ಯಥಾ ಯೋಗ್ಯತೆ ಅನುಸಾರವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸತ್ಕಾರ ಮಾಡಿ.
ಯಾವಾಗಲೂ ಹೇಳ್ತಾರೆ, ಭಯದಿಂದ ಭಕ್ತಿ ಬೇಡ, ಪ್ರೀತಿಯಿಂದ ಭಕ್ತಿ ಮಾಡು ಅಂತ ಹೇಳಿ. ಹಾಗಾಗಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ, ಸಮರ್ಪಣಾ ಭಾವವನ್ನು ಹೊಂದಿ ಅವರ ಸೇವೆಯನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ. 9 ಗುರುವಾರದ ವ್ರತವನ್ನು ಮಾಡುವ ಪುಸ್ತಕ ಯಾರಾದರೂ ನಿಮಗೆ ಕೊಟ್ಟಿದ್ದಾರೆ ಅಂದರೆ ಆ ಪುಸ್ತಕದಲ್ಲಿ ಯಾವ ರೀತಿ ವಿವರಣೆ ಇದೆ ಅಂತ ಹೇಳಿ ನೀವು ನೋಡಕ್ಕೆ ಹೋಗ್ಬೇಡಿ. ನಿಮ್ಮ ಭಕ್ತಿಯಿಂದ ಯಾವ ರೀತಿ ನೀವು ಸೇವೆ ಮಾಡಬೇಕು ಅಂತೇಳಿ ಅಂದ್ಕೊಳ್ತೀರಲ್ಲ, ಒಂದು ಸಂಕಲ್ಪ ಮಾಡ್ತೀರಲ್ಲ, ಖಂಡಿತವಾಗಿಯೂ ಆ ಭಕ್ತಿಗೆ, ಆ ಶ್ರದ್ಧೆಗೆ, ಆ ಒಳ್ಳೆಯ ಉದ್ದೇಶಕ್ಕೆ ಖಂಡಿತ ಬಾಬಾ ಪ್ರಸನ್ನರಾಗ್ತಾರೆ. ಹಾಗಾಗಿ ಮನಸ್ಸಲ್ಲಿ ಆತಂಕ ಬೇಡ, ಭಯ ಬೇಡ, ನಿರಾಸೆ ಬೇಡ. ಈ ಪುಸ್ತಕದಲ್ಲಿ ಇರೋ ಹಾಗೆ ನಾನು ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ರೀತಿಲಿ ನಿರಾಸೆ ಬೇಡ, ಭಯ ಬೇಡ. ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನನ್ನ ಕೈಲಾದಷ್ಟು ನಿನ್ನ ಸೇವೆಯನ್ನು ಮಾಡ್ತೀನಿ ಅನ್ನೋ ರೀತಿಲಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣಾ ಭಾವದಿಂದ ಸೇವೆ ಮಾಡಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ, ಹಸುವಿಗೆ ಕೈಲಾದ ಸೇವೆಯನ್ನು ಮಾಡಿ, ಮೂಕ ಪ್ರಾಣಿಗಳ ಸೇವೆಯನ್ನು ಮಾಡಿ, ಹಾಗೆ ಹಸಿದವರಿಗೆ ಅನ್ನ ನೀಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಿ. ಯಾರಾದರೂ ನಿಮ್ಮ ಮುಂದೆ ಕೈ ಚಾಚುತ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅವರು ನಿಮ್ಮ ಕರ್ಮವನ್ನು, ದೋಷವನ್ನು ಕಳೀತಾ ಇದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಕೈಲಾದರೆ ಎಷ್ಟಾಗುತ್ತೋ ಅಷ್ಟು ಕೊಡಿ. ಇಲ್ಲಾಂದರೆ ಅವ್ರನ್ನ ಬೈಕೋಬೇಡಿ. ನಮ್ರತೆಯಿಂದ ನನ್ನ ಹತ್ರ ಹಣ ಇಲ್ಲ ಈಗ ಅಂತೇಳಿ ಒಂದು ನಯವಾಗಿ ಹೇಳಿಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಉಪದೇಶವನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಭಯ ಬೇಡ, ನಿಶ್ಚಿಂತೆಯಿಂದ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಸೇವೆ ಮಾಡಿ. 9 ಗುರುವಾರ ಈ ವ್ರತದ ಸೇವೆಯನ್ನು 9 ಗುರುವಾರ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಾನು ಈ ಸೇವೆಯನ್ನು ಮಾಡ್ತಾ ಇದ್ದೀನಿ, ಈ ವ್ರತದ ಆಚರಣೆಯನ್ನು ಮಾಡ್ತಾ ಇದ್ದೀನಿ. ಬಾಬಾ, ಇದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳು, ವಿಘ್ನಗಳು ಬಾರದಿರುವಂತೆ ನೀನೇ ನಮ್ಮನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು, ದಾರಿ ತೋರಿಸ್ಬೇಕು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮನಸ್ಸಲ್ಲೇ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ನೀವು ವ್ರತದ ಧಾರಣೆಯನ್ನು ಮಾಡಬಹುದು. ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಹಿಡಿದು ನಾನು 9 ಗುರುವಾರಗಳ ವ್ರತವನ್ನು ಮಾಡ್ತಾ ಇದ್ದೀನಿ ಗುರುವೆ ಅಂತೇಳಿ ಸಂಕಲ್ಪ ಮಾಡ್ಬೋದು. ಆದರೆ ಇದಕ್ಕಿಂತ ಮನಸ್ಸಲ್ಲಿ ಆ ದೃಢ ಸಂಕಲ್ಪ ಇರಬೇಕು. ಮನಸ್ಸಿನ ಸಂಕಲ್ಪಕ್ಕೆ ಪ್ರಾಮುಖ್ಯತೆ ಹೆಚ್ಚು. ಹಾಗಾಗಿ ಮನಸ್ಸಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ನಾನು ಮುಂದಿನ ಗುರುವಾರದಿಂದ ಬಾಬಾರವರ ವ್ರತವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಅದಕ್ಕೆಲ್ಲ ರೀತಿಯ ತಯಾರಿ ನಾನು ಮಾಡ್ತೀನಿ, ಖಂಡಿತವಾಗಿಯೂ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢವಾದ ಸಂಕಲ್ಪ ಇದೆಯಲ್ಲ, ಅದು ಖಂಡಿತವಾಗಿಯೂ ಆ ಸೇವೆಯನ್ನು ಮಾಡಿಸುತ್ತೆ. ಅಂದರೆ ಕೆಲವೊಂದ್ಸರಿ ಯಾರೋ ಹೇಳಿದ್ರು ಅಂತ ಹೇಳಿ ನಾವು ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಭಕ್ತಿ ಇರೋದಿಲ್ಲ, ಶ್ರದ್ಧೆ ಇರೋದಿಲ್ಲ, ನಂಬಿಕೆ ಇರೋದಿಲ್ಲ. ಯಾರಿಗೋ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಮಾಡ್ತೀನಿ ಅನ್ನೋ ರೀತಿಲಿ ನಾವು ಮಾಡೋಕ್ಕೆ ಹೋದಾಗ ಖಂಡಿತವಾಗಿ ಅದು ಸಮರ್ಪಣಾ ಭಾವ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ. ಆಗ ನೀವು ಕೈಯಲ್ಲಿ ಹೂವು ಅಕ್ಷತೆ ಹಿಡಿದು ಸಂಕಲ್ಪ ಮಾಡಿ ಆ ವ್ರತವನ್ನು ಶುರು ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಯಾವುದೇ ರೀತಿ ಪ್ರತಿಫಲ ಸಿಗೋದಿಲ್ಲ. ಹಾಗಾಗಿ ಅಂದರೆ ನಿಮಗೆ ಅಷ್ಟು ವಿಶ್ವಾಸ ಇರೋದಿಲ್ಲ, ಹಾಗೆ ಒಂದು ಸಮರ್ಪಣಾ ಭಾವ ಇರೋದಿಲ್ಲ, ಹಾಗೆ ಸ್ವಲ್ಪ ಸಂದೇಹ ಇರುತ್ತಲ್ಲ, ಹಾಗಾಗಿ ಅವು ಅಂತ ನಿಮ್ಮ ದುರ್ಬಲತೆಯ ಆಲೋಚನೆಗಳು ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅಡೆತಡೆ ಉಂಟು ಮಾಡ್ತವೆ. ಹಾಗಾಗಿ ಬಾಬಾರವರ ಈ 9 ಗುರುವಾರಗಳ ವ್ರತವನ್ನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ದೃಢವಾದ ವಿಶ್ವಾಸ ಇರಬೇಕು. ಖಂಡಿತ ನಾನು ಅನ್ಕೊಂಡಿದ್ದನ್ನು ಆ ಗುರು ನನಗೆ ಕರುಣಿಸ್ತಾರೆ. ಎಲ್ಲ ವಿಚಾರವನ್ನು ಅವರ ಪಾದಗಳಲ್ಲಿ, ಅಂದರೆ ನನ್ನ ಜೀವನದ ಎಲ್ಲ ಸಂಪೂರ್ಣ ಭಾರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾನು ಕೂಡ ಸರೆಂಡರ್ ಆಗಿ ನಂತರ ನಾನು ಈ ವ್ರತದ ಆಚರಣೆಯನ್ನು ಮಾಡ್ತೀನಿ ಅಂದರೆ ಖಂಡಿತ ಆ ಗುರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅವರ ಶರಣದಲ್ಲಿ ತಗೊಂಡು ನಿಮ್ಮನ್ನು ರಕ್ಷಿಸ್ತಾರೆ, ನಿಮ್ಮ ಪಾಪದ ಭಾರವನ್ನು ಭರಿಸ್ತಾರೆ. ಇದೇ ಬಾಬಾರವರ 11 ವಚನಗಳಲ್ಲಿ ಕೆಲವು ವಚನಗಳಾಗಿದ್ದಾವೆ. ಹಾಗಾಗಿ ಯಾವುದೇ ರೀತಿ ಭಯ ಬೇಡ, ಸಮರ್ಪಣಾ ಭಾವದಿಂದ ಒಂದು ವಿಶ್ವಾಸದಿಂದ ನೀವು ಈ ವ್ರತದ ಆಚರಣೆಯನ್ನು ಕೈಗೊಳ್ರಿ, ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿರಿ, ಹಾಗೆ ಬಾಬಾರವರ ನಾಮಸ್ಮರಣೆಯನ್ನು ಮಾಡಿರಿ, ಹಾಗೆ ನಿಮ್ಮ ಕೈಲಾದ ನೈವೇದ್ಯವನ್ನು ಮಾಡಿರಿ. ಯಾವ ರೀತಿ ನಿಮಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಖಂಡಿತ ಮಾಡಿ. ಆದರೆ ಒಂದು ವಿಚಾರ ನೆನಪಿಡಿ, ಅಂದರೆ ನೀವು ಪೂಜೆ ಮಾಡಬೇಕು, ವ್ರತ ಮಾಡಬೇಕು ಅಂತ ಹೇಳಿ ಆ ಭರದಲ್ಲಿ, ಅಂದರೆ ನಿಮ್ಮ ಇಚ್ಛೆ ಈಡೇರಿಸಿಕೊಳ್ಳುವ ಭರದಲ್ಲಿ, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಭರದಲ್ಲಿ ಒಂದು ಮೂರ್ತಿಯನ್ನು ತಂದು ಪೂಜೆ ಮಾಡ್ತೀರಾ. ನಂತರ ಯಾರೋ ನಿಮಗೆ ಏನೋ ಹೇಳಿದ್ರು, ಆ ಮೂರ್ತಿಯನ್ನು ಇಡಬಾರ್ದು, ಬಾಬಾರವರ ಮೂರ್ತಿಯನ್ನು ಇಡಬಾರ್ದು, ಪೂಜಿಸಬಾರ್ದು, ಅವರು ಮುಸಲ್ಮಾನರು ಅಂತ ಹೇಳಿ ಯಾರೋ ಹೇಳಿದ್ರು ಅಂತ ಹೇಳಿ ಅವರ ಮಾತಲ್ಲಿ ಮತ್ತೆ ನೀವು ನಂಬಿಕೆ ಇಟ್ಟು ಆ ಮೂರ್ತಿಯನ್ನು ಏನಾದರೂ ಮರದ ಕೆಳಗೋ ಎಲ್ಲಾದರೂ ಇಟ್ಬಿಟ್ರಿ ಅಂದರೆ ನಿಮ್ಮ ಜೀವನವೂ ಕೂಡ ಅಷ್ಟೇ ಅತಂತ್ರವಾಗುತ್ತೆ. ಹಾಗಾಗಿ ಮೂರ್ತಿ ತರೋದಕ್ಕಿಂತ ಮೊದಲು, ಬಾಬಾರವರನ್ನ ಪೂಜೆ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡಿ. ನಾನು ಹಿಂದೂ, ನಾನು ಮುಸಲ್ಮಾನ ಅಂತ ಹೇಳಿ ಬಾಬಾರವರು ಎಲ್ಲೂ ಹೇಳಿಲ್ಲ. ಬಾಬಾರವರು ಹೇಳಿರುವ ಧ್ಯೇಯ ವಾಕ್ಯ ಒಂದೇ, ಸಬ್ಕಾ ಮಾಲಿಕ್ ಏಕ್ ಹೈ, ಅಂದರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರೋ ಏನೇನೋ ಅವರವರ ಆಲೋಚನೆಗೆ ತಕ್ಕ ಹಾಗೆ ಬಿಂಬಿಸ್ಕೊಂಡು ಯೋಚಿಸ್ತಾರೆ ಅಂದರೆ ನೀವು ಅವರ ಆಲೋಚನೆಗಳನ್ನು ಸ್ವೀಕಾರ ಮಾಡ್ತೀರಂದ್ರೆ ಖಂಡಿತವಾಗಿ ನೀವು ಬಾಬಾರವರ ಪೂಜೆಯನ್ನು ಮಾಡೋದು ಬೇಡ. ಬೇರೆ ದೇವರುಗಳಿದಾವಲ್ವಾ, ನೀವು ಇಷ್ಟಪಟ್ಟ ದೇವರುಗಳಿದಾವಲ್ವಾ, ಅವರಲ್ಲೇ ಶರಣಾಗಿ ಪೂಜೆ ಮಾಡಿ. ಖಂಡಿತ ಅದು ಕೂಡ ಒಳ್ಳೆಯ ವಿಚಾರನೇ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ, ನಮ್ಮ ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಯಾವ ದೇವರ ಹತ್ರನೇ ಹೋಗ್ರಿ, ಅವರು ಕೂಡ ನಿಮ್ಮ ಕರ್ಮವನ್ನು ಅಳೆದು ತೂಗಿಯೇ ಫಲವನ್ನು ಕೊಡೋದು. ಅದರ ಮೇಲೆ ನಂಬಿಕೆ ಇಡಿ. ಹಾಗಾಗಿ ಸಮರ್ಪಣಾ ಭಾವ ಇಲ್ಲದ ಹೊರತು ಯಾವುದೇ ರೀತಿ ಪೂಜೆ ಇದೆಯಲ್ಲ ಅದು ಫಲ ಕೊಡೋದಿಲ್ಲ. ಆದರೆ ಒಂದು ಮಾತನ್ನು ನೆನಪಿಡಿ, ಗುರು ನಮ್ಮ ಜೀವನದಲ್ಲಿ ಇರಲೇಬೇಕು. ಅವರೇ ನಮಗೆ ದಾರಿ ತೋರಿಸೋದು. ಗುರುವಿನ ಮುಖೇನ ನಮ್ಮ ಜೀವನವನ್ನು ಶುರು ಮಾಡಿದಾಗ ಮಾತ್ರ ಅದು ಸುರಕ್ಷಿತ ದಡವನ್ನು ಸೇರಲಿಕ್ಕೆ ಸಾಧ್ಯ. ಕೃಷ್ಣ, ರಾಮ ಎಲ್ಲರಿಗೂ ಕೂಡ ಗುರು ಇದ್ದರು, ಬಾಬಾರವರಿಗೂ ಕೂಡ ಗುರು ಇದ್ದರು ಅಲ್ವಾ. ಅಂದರೆ
ನಾನು ಕೃಷ್ಣ ನನ್ನ ದೇವರಾಗಿದ್ದೀನಿ, ನಾನು ರಾಮ ನನ್ನ ದೇವರಾಗಿದ್ದೀನಿ, ನನಗೆ ಯಾಕೆ ಗುರು ಅಂತೇಳಿ ಅವ್ರು ತಿರಸ್ಕಾರ ಮಾಡಿಲ್ಲ. ಗುರು ನನ್ನದೇ ಅವತಾರವಾಗಿದ್ದರೆ ಗುರು ಮುಖೇನ ನಿಮ್ಮ ಜೀವನವನ್ನು ಶುರು ಮಾಡಿದಾಗ ಅದು ಸುರಕ್ಷಿತ ದಡವನ್ನು ಸೇರುತ್ತೆ ಅನ್ನುವ ರೀತಿಯಲ್ಲಿ ಗುರುವಿನ ಮಹತ್ವವನ್ನು ಜಗತ್ತಿಗೆ ಸಾರಿ ಹೋಗಿದ್ದಾರೆ. ಹಾಗಾಗಿ ಗುರುವಿನ ಮೂಲಕ ನಿಮ್ಮ ಜೀವನ ಶುರುವಾಗಲಿ ಖಂಡಿತ ಒಳ್ಳೆಯದಾಗುತ್ತೆ. 9 ಗುರುವಾರಗಳ ವ್ರತವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ ಅಂದರೆ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡೆ ನೀವು ವ್ರತವನ್ನು ಶುರು ಮಾಡಿ. ಇಲ್ಲ ಅಂದರೆ ಬಾಬಾರವರಲ್ಲಿ ನಂಬಿಕೆ ಇಲ್ಲ ಅಂದರೆ ಯಾರೋ ಹೇಳಿದರು ಅಂತೇಳಿ ಪೂಜೆ ಮಾಡ್ತಾ ಇದ್ದೀನಿ, ನನಗೇನು ವಿಶ್ವಾಸ ಇಲ್ಲ, ಹಾಗೆ ನಾನು ಪೂಜೆ ಮಾಡಿದ ನಂತರ ಆ ಮೂರ್ತಿನ ತಗೊಂಡೋಗಿ ಎಲ್ಲಾದರೂ ಒಂದು ಕಡೆ ಇಟ್ಟು ಬಂದುಬಿಡ್ತೀನಿ ಅನ್ನೋ ವಿಚಾರ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಬಾಬಾರವರ ಮೂರ್ತಿಯನ್ನು ತರಬೇಡ್ರಿ, ಬಾಬಾರವರ ಫೋಟೋವನ್ನು ತಗೊಂಡು ಹೋಗಬೇಡ್ರಿ ಮನೆಗೆ. ಹಾಗೆ ಬಾಬಾರವರ ಮಂದಿರಕ್ಕೆ ಹೋಗಿ ಆಗಾಗ ನೀವು ಅವರ ಶರಣದಲ್ಲಿ ಸಮರ್ಪಣೆ ಆಗ್ರಿ. ಖಂಡಿತ ಬಾಬಾ ಆಗ ಕೂಡ ನಿಮ್ಮ ಸೇವೆಯನ್ನು ಸ್ವೀಕರಿಸ್ತಾರೆ, ಪ್ರಸನ್ನರಾಗ್ತಾರೆ, ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಆದರೆ ಸಮರ್ಪಣಾ ಭಾವ ಇದೆಯಲ್ಲ ಅದು ತುಂಬ ವಿಶ್ವಾಸದಿಂದ ಕೂಡಿರಬೇಕು, ಸಂದೇಹದಿಂದ ಕೂಡಿರಬಾರ್ದು. ಆ ವಿಚಾರ ನೆನ್ಪಿಟ್ಕೊಂಡು ಮುಂದುವರಿರಿ. ಹಾಗೆ ನಾವು 9 ಗುರುವಾರಗಳ ವ್ರತವನ್ನು ಮಾಡ್ತಾ ಇರಬೇಕಾದ್ರೆ ಡೇಟ್ ಆದರೆ ಏನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರ ಆ ಸೇವೆಯನ್ನು ಮುಂದುವರಿಸಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಆ ಪೂಜೆಯನ್ನು ಮಾಡ್ತಾರೆ, ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಯಾರಾದರೂ ಮಾಡ್ತಾರೆ ಅಂದರೆ ನೀವು ಆ ದಿನ ಹೊರಗಿದ್ದು ಅವರ ಕೈಯಲ್ಲಿ ಆ ಸೇವೆಯನ್ನು ಮಾಡಿಸ್ಬೋದು. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಬಾಬಾರವರ 9 ಗುರುವಾರಗಳ ವ್ರತದಲ್ಲಿರುವ ಗೊಂದಲವನ್ನು ದೂರ ಮಾಡಿದ್ದೀನಿ. ಹಾಗೆ ಉಪವಾಸ ಹೇಗೆ ಮಾಡಬೇಕು, ಹಾಗೆ ನೈವೇದ್ಯ ಏನು ಕೊಡಬೇಕು, ಹಾಗೆ ಯಾವ ರೀತಿ ಸಮರ್ಪಣಾ ಭಾವದಿಂದ ಸೇವೆ ಮಾಡಬೇಕು, ಯಾವ ರೀತಿ ಸರಳವಾಗಾದರೂ ಮಾಡ್ಬೋದು, ಹಾಗೆ ನಿಮ್ಮ ಕೈಲಾದಷ್ಟು ಅಂದರೆ ನೀವು ಗುರುವನ್ನು ನಾವು ಅಲಂಕರಿಸಿ ಕಣ್ ತುಂಬಿಕೊಳ್ತೀವಿ ಅಂದರೆ ಕೂಡ ಅಲಂಕಾರದಿಂದ ಕೂಡ ನೀವು ಅವರನ್ನು ಪೂಜಿಸಿ ಭಜಿಸ್ಬೋದು. ಎಲ್ಲ ರೀತಿಯ ಸೇವೆಯನ್ನು ಅವರು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಆದರೆ ಸಮರ್ಪಣಾ ಭಾವ, ಭಕ್ತಿ, ಶ್ರದ್ಧೆ, ಕರ್ಮದ ಉದ್ದೇಶ ಒಳಿತಿನಿಂದ ಸಾಗಬೇಕು, ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಆಲೋಚಿಸಬೇಕು, ಒಳ್ಳೆಯದನ್ನೇ ಎಲ್ಲರಿಗೂ ಬಯಸಬೇಕು. ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ಕೈಲಾದ ಸಹಾಯ ಮಾಡಲೇಬೇಕಾಗತ್ತೆ. ಬಾಬಾರವರ ಶರಣದಲ್ಲಿ ಬಂದಿದ್ದೀರಾ ಅಂದರೆ ಅವರು ಮೊದಲನೆಯದಾಗಿ ನಮ್ಮಿಂದ ಬಯಸೋದು ಕರ್ಮ. ಯಾವ ರೀತಿ ಕರ್ಮ ಅಂದರೆ ನಾವು ನಿಸ್ಸಹಾಯಕರಿಗೆ ಸೇವೆ ಮಾಡೋದಾಗಿರ್ಬೋದು, ಪ್ರಾಣಿ ಪಕ್ಷಿ ಇಂಥದರ ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಲೇಬೇಕು ಅನ್ನೋದು ಅವರ ಷರತ್ತಾಗಿದೆ. ಹಾಗಾಗಿ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.